ನಮಸ್ಕಾರ ರೀ ಎಲ್ಲರಿಗೂ ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಾಗ ಇನ್ಸ್ಟಂಟ್ ಆಗಿ ಕೇವಲ 5 ನಿಮಿಷದಾಗ ಆಗುವಂತ ಒಂದು ಹೆಲ್ದಿ ಆದಂತ ಸ್ನ್ಯಾಕ್ಸ್ ರೆಸಿಪಿನ ತೋರಿಸಿ ಕೊಡಾಕತ್ತೇನ್ರಿ. ಈ ಸ್ನ್ಯಾಕ್ಸ್ನ ಮಾಡ್ಕೊಳ್ಳಾಕ ಎಣ್ಣೆ ಬೇಕಾಗಿಲ್ಲ. ಎಣ್ಣೆ ಇಲ್ಲದೆ ಈ ರೀತಿ ಸೂಪರ್ ಆದಂತ ಸ್ನ್ಯಾಕ್ಸ್ನ ಹೆಂಗೆ ಮಾಡೋದು ಅಂತ ಹೇಳಿ ವಿಡಿಯೋನ ನೋಡ್ಕೊಂಡು ಬರೋಣಂತ ಬರ್ರಿ. ಅದಕ್ಕಿಂತ ಫಸ್ಟು ನಮ್ಮ ಚಾನಲ್ಗೆ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿದಿರಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡ್ರಿ. ಬರೀ ಹಂಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮಾಮೂಲಾಗಿ ನೀವು ಚುರ್ಮರಿ ಒಗ್ಗರ್ನಿನ ಬೇರೆ ರೀತಿ ಮಾಡಿರ್ತೀರಿ, ಆದ್ರೆ ಈ ರೀತಿ ಒಂದು ಸರ್ತಿ ನೀವು ಟ್ರೈ ಮಾಡಿ ನೋಡ್ರಿ. ವಾರದಲ್ಲಿ 3 ರಿಂದ 4 ಸರ್ತಿ ಇದೇ ರೀತಿ ಈ ಸ್ನ್ಯಾಕ್ಸ್ನ ಮಾಡಿಕೊಂಡು ತಿಂತೀರಿ. ಅಷ್ಟೊಂದು ರುಚಿಯಾಗಿ ಇರ್ತೈತ್ರಿ ಮತ್ತು ಹೆಲ್ದಿ ಆಗೂ ಇರ್ತೈತಿ. ಬರ್ರಿ ಹಂಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನಿಲ್ಲೇ ಸ್ಟವ್ನ ಆನ್ ಮಾಡಿಬಿಟ್ಟು ಒಂದು ಪ್ಯಾನ್ನ ಬಿಸಿ ಮಾಡೋಕೆ ಇಟ್ಕೊಂಡೇನ್ರಿ. ಪ್ಯಾನ್ ಬಿಸಿಯಾಗಿಂದ ಅದಕ್ಕೆ 2 ಟೀ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಳ್ಬೇಕು. ಅಡುಗೆ ಎಣ್ಣೆ ಕಾದ ನಂತರ ನಾನಿಲ್ಲೇ ಶೇಂಗಾ ಕಾಳನ್ನ ಈ ರೀತಿ ಫ್ರೈ ಮಾಡ್ಕೊಳಕತ್ತೀನಿ. ಈ ಸ್ನ್ಯಾಕ್ಸ್ನ ಮಾಡೋಕೆ ಸ್ವಲ್ಪ ಹೆಚ್ಚು ಪ್ರಮಾಣದಾಗ ಶೇಂಗಾ ಕಾಳನ್ನ ಯೂಸ್ ಮಾಡಬೇಕಾಗ್ತೈತಿ. ನೋಡ್ರಿ ಈ ರೀತಿ ಶೇಂಗಾ ಕಾಳೆಲ್ಲ ಫ್ರೈ ಆಗಿಂದ ನೀಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ರಿ ಸಾಕು. ಇವಾಗ ನೋಡ್ರಿ ಫ್ರೈ ಆಗಿರತಕ್ಕಂಥ ಶೇಂಗಾ ಕಾಳನ್ನ ತೆಗೆದು ನಾನಿಲ್ಲೇ ಒಂದು ಪ್ಲೇಟ್ಗೆ ಇಟ್ಕೊಳಕತ್ತೇನಿ. ಇವಾಗ ಸೇಮ್ ಅದೇ ಪ್ಯಾನ್ಗೆ ಅಷ್ಟೇ ಎಣ್ಣೆ ಇರಲಿರಿ, ಎಣ್ಣೆ ಜಾಸ್ತಿನ ಯೂಸ್ ಮಾಡೋಕೆ ಹೋಗಬೇಡ್ರಿ. ಅದೇ ಎಣ್ಣೆಗೆ ನಾನಿಲ್ಲೇ ಕೊತ್ತಂಬರಿ ಸೊಪ್ಪನ್ನು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡೇನ್ರಿ. ಈ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ನೀಟಾಗಿ ಉರಿನ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು. ಇದಕ್ಕೆ ಖಾರಕ್ಕಾಗಿ ನಾನು 2 ಹಸಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಆಗುವಷ್ಟು ಬೆಳ್ಳುಳ್ಳಿ ಹೆಸರನ್ನ ಸೇರಿಸ್ಕೊಂಡು ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ನಿಧಾನವಾಗಿ ಫ್ರೈ ಮಾಡ್ಕೊಳಕತ್ತೇನ್ರಿ. ನೋಡ್ರಿ ಇಷ್ಟ ಫ್ರೈ ಆದ್ರೆ ಸಾಕು. ಸ್ವಲ್ಪ ಇವು ಮೆತ್ತಗೆ ಆಗಬೇಕು ಕೊತ್ತಂಬರಿ, ಅಲ್ಲಿ ತನಕ ಫ್ರೈ ಮಾಡಿದ್ರೆ ಸಾಕು. ನೋಡ್ರಿ ಇವಾಗ ಕೊತ್ತಂಬರಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹೆಸರು ನೀಟಾಗಿ ಫ್ರೈ ಆಗಿದಾವು. ಇಷ್ಟ ಆದ್ರೆ ಸಾಕು. ಇವಾಗ ಇದನ್ನು ಕೂಡ ಒಂದು ಪ್ಲೇಟ್ಗೆ ತೆಗೆದು ನೀಟಾಗಿ ಇಟ್ಕೊಳ್ಬೇಕು. ಈ ರೆಸಿಪಿ ಮಾಡೋಕೆ ನೀವು ಕೊತ್ತಂಬರಿ ಬದಲಿಗೆ ಪಾಲಕ್ ಸೊಪ್ಪಿದ್ರೆ ಅದನ್ನು ಯೂಸ್ ಮಾಡ್ಕೊಳ್ಬೋದು, ಇಲ್ಲ ಅಂದ್ರೆ ಪುದೀನ ಸೊಪ್ಪಿದ್ರೆ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಪುದೀನ ಸೊಪ್ಪಿಗಂತೂ ಟೇಸ್ಟು ಅಮೇಝಿಂಗ್ ಅಂತಲೇ ಹೇಳ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪನ್ನು ಯೂಸ್ ಮಾಡಿ ನೀವು ಈ ರೆಸಿಪಿನ ಮಾಡ್ಕೊಂಡ ನೋಡ್ರಿ ಇವಾಗ ನಾನಿಲ್ಲೇ ಒಂದು ಸಣ್ಣ ಮಿಕ್ಸಿ ಜಾರ್ನ ತೊಗೊಂಡು ನಾವು ಫ್ರೈ ಮಾಡಿ ಇಟ್ಟಿರ್ತಕ್ಕಂಥ ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹೆಸರನ್ನ ಹಾಕಿ ಇದನ್ನು ಮಿಕ್ಸಿಗೆ ಹಾಕಿ ರುಬ್ಕೊಂಡು ತೊಗೊಂಡು ಬರಬೇಕು. ನೆನಪಿರಲಿ, ಇದನ್ನು ರುಬ್ಬುವಾಗ ನೀರನ್ನ ಸೇರಿಸ್ಕೊಳ್ಬಾರ್ದು. ನೀರು ಬದಲಿಗೆ ನಾನಿಲ್ಲಿ 1 ನಿಂಬೆ ಹಣ್ಣಿನ ರಸನ ಸೇರಿಸ್ಕೊಳಕತ್ತೇನ್ರಿ. ಸ್ವಲ್ಪ ಕೂಡ ನೀರನ್ನ ಯೂಸ್ ಮಾಡಬೇಡ್ರಿ. ನೀರನ್ನ ಯೂಸ್ ಮಾಡೋದ್ರಿಂದ ಚುರುಮರಿ ಏನಾಗ್ತಾವೆ ಮೆತ್ತಗೆ ಆಗ್ತಾವೆ. ಆದ್ದರಿಂದ ನಾನಿಲ್ಲೇ 1 ಲಿಂಬೆ ಹಣ್ಣನ್ನ ಯೂಸ್ ಮಾಡ್ಕೊಳಕತ್ತೀನಿ. ನಿಂಬೆ ರಸನ ಯೂಸ್ ಮಾಡೋದ್ರಿಂದ ಟೇಸ್ಟು ಹುಳಿಯಾಗಿ ಸೂಪರಾಗಿ ಇರ್ತೈತ್ರಿ. ನೋಡ್ರಿ ಇವಾಗ ನಾನಿಲ್ಲೇ 1 ಪ್ರಮಾಣದಷ್ಟು ನಿಂಬೆ ಹಣ್ಣಿನ ರಸನ ತೊಗೊಳಕತ್ತೇನ್ರಿ. ಇದು ಪೂರ್ತಿ ಪೇಸ್ಟ್ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಸ್ವಲ್ಪ ತರಿಯಾಗಿದ್ರೂ ನಡಿತೈತಿ. ಆದರೆ ನಾವಿಲ್ಲೇ 1 ನಿಂಬೆ ಹಣ್ಣಿನ ರಸನ ಯೂಸ್ ಮಾಡಿರೋದ್ರಿಂದ ಇದು ಪೂರ್ತಿಯಾಗಿ ನೈಸಾಗಿ ಪೇಸ್ಟ್ ಆಗ್ತೈತ್ರಿ. ನೀರು ಯೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೋಡ್ರಿ ಈಗ ನಿಂಬೆ ಹಣ್ಣನ್ನ ನಾನಿಲ್ಲೇ ಸೇರಿಸ್ಕೊಂಡು ಇದನ್ನು ಪೂರ್ತಿ ನೈಸಾಗಿ ರುಬ್ಕೊಂಡು ತೊಗೊಂಡು ಬರಾಕತ್ತೇನಿ ಪೇಸ್ಟ್ ಮಾಡಿಕೊಂಡು. ನೋಡ್ರಿ ಈ ರೀತಿ ಪೂರ್ತಿ ನೈಸಾಗಿ ಪೇಸ್ಟ್ ಆಗಬೇಕು. ಇವಾಗ ಈ ಪೇಸ್ಟ್ನ ತೆಗೆದು ಸೈಡ್ಗೆ ಇಟ್ಕೊಂಡು ನಾವು ಇದಕ್ಕೆ ಬೇಕಾಗಿರುವಂಥ ಮಸಾಲೆನ ರೆಡಿ ಮಾಡ್ಕೊಂಡು ತೊಗೊಂಡು ಬರೋಣ. ನೋಡ್ರಿ ಇದು ಪೂರ್ತಿಯಾಗಿ ನೈಸಾಗಿ ಪೇಸ್ಟ್ ಆಗೈತಿ. ನೀರನ್ನ ಸೇರಿಸ್ಕೊಂಡಿಲ್ಲ ಅಂದರೂ ಇದು ಪೂರ್ತಿ ಪೇಸ್ಟ್ ಆಗೈತಿ ನಿಂಬೆ ಹಣ್ಣಿನ ರಸನ ಸೇರಿಸ್ಕೊಂಡಿದ್ರಿಂದ. ಇವಾಗ ನೋಡ್ರಿ ಈ ಕಡೆ ನಾನು ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡು ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ಉಪ್ಪು ಮತ್ತು ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆ ಮತ್ತು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪೌಡ್ರನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳಕತ್ತೇನ್ರಿ. ಇವಾಗ ನಾವು ಯಾವ ಪ್ಯಾನ್ ಒಳಗೆ ಇವನ್ನ ಶೇಂಗಾ ಕಾಳು ಮತ್ತು ಕೊತ್ತಂಬರಿನ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಸೇಮ್ ಅದೇ ಪ್ಯಾನ್ನ ಮತ್ತೆ ಬಿಸಿ ಮಾಡೋಕ್ಕಿಟ್ಟು ಎಣ್ಣೆ ಅದು ಯೂಸ್ ಮಾಡೋದು ಅವಶ್ಯಕತೆ ಇಲ್ಲ. ಇವಾಗ ಈ ಪ್ಯಾನ್ ಕಾದ ನಂತರ ಇದಕ್ಕೆ ನಾನಿಲ್ಲಿ 2 ಬಟ್ಲಾಗುವಷ್ಟು ಗಟ್ಟಿ ಚುರುಮರಿನ ಸೇರಿಸ್ಕೊಳಕತ್ತೇನ್ರಿ. ನೀವು ಇದ್ರ ಬದಲಿಗೆ ಪಳ್ ಚುರುಮರಿ ಅಂತ ಬರ್ತಾವು, ಅದನ್ನು ಕೂಡ ಯೂಸ್ ಮಾಡಿಕೊಂಡು ಈ ಸ್ನ್ಯಾಕ್ಸ್ನ ಮಾಡ್ಕೊಳ್ಬೋದು. ಇವಾಗ ನೋಡ್ರಿ ಉರಿನ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು 5 ನಿಮಿಷ ಇವನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಜಾಸ್ತಿ ಫ್ರೈ ಮಾಡೋಕೆ ಹೋಗಬೇಡ್ರಿ. ಸ್ವಲ್ಪ ಇವು ಖಡಕ್ ಆದ್ರೆ ಸಾಕು, ಅಲ್ಲಿ ತನಕ ಫ್ರೈ ಮಾಡಿ ಸ್ಟವ್ನ ಆಫ್ ಮಾಡಿಬಿಡಬೇಕು.
ಇವಾಗ ನೋಡ್ರಿ ನಾನು ಈ ಚುರುಮರಿಗೆ ನಾವು ಆಗಲೇ ರೆಡಿ ಮಾಡಿ ಇಟ್ಕೊಂಡಂಥ ಮಸಾಲೆ ಮತ್ತು ಕೊತ್ತಂಬರಿ ಪೇಸ್ಟ್ನ ಏನೋ ರುಬ್ಬಿಟ್ಕೊಂಡಿದ್ದೀವಲ್ಲ ಅದನ್ನು ಸೇರಿಸ್ಕೊಂಡು ನೀಟಾಗಿ ಈ ರೀತಿ ಕೈಯಿಂದ ಮಿಕ್ಸ್ ಮಾಡ್ಕೊಳಕತ್ತೇನೆ ರೀ. ಪೂರ್ತಿ ಎಲ್ಲ ಚುರುಮರಿಗೂ ಈ ಪೇಸ್ಟ್ ಅಂಟಬೇಕು, ಆ ರೀತಿ ನೀಟಾಗಿ ಕೈಯಿಂದಾನೇ ಇದನ್ನು ಮಿಕ್ಸ್ ಮಾಡ್ಕೊರಿ. ನೋಡ್ರಿ ಇವಾಗ ಪೂರ್ತಿ ಎಲ್ಲ ಕಡೆ ಇದು ಅಂಟಾಯಿತು. ಇವಾಗ ಕೊನೆಯದಾಗಿ ಇದಕ್ಕೆ ನಾವು ಶೇಂಗಾ ಕಾಳನ್ನ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಶೇಂಗಾ ಕಾಳನ್ನ ಸೇರಿಸಿರ ಮಸ್ತ್ ಆದಂಥ ಸ್ನ್ಯಾಕ್ಸು ರೆಡಿ ಆಯಿತು. ಎಷ್ಟು ಟೇಸ್ಟಿಯಾಗಿ ಬರ್ತಾವಂದ್ರೆ ನೀವು ನಂಬಂಗೇ ಇಲ್ಲ. ಒಮ್ಮೆ ನೀವು ಈ ರೆಸಿಪಿನ ಮಾಡಿ ನೋಡ್ರಿ, ಮಾಡಿದ ಮೇಲೆ ನೀವೇ ಕಮೆಂಟ್ ಮಾಡಿ ಹೇಳ್ತೀರಿ ಸೂಪರ್ ಅಂಥೇಳಿ. ಅಷ್ಟೊಂದು ರುಚಿಯಾಗಿ ಬರ್ತೈತ್ರಿ. ನಿಂಬೆಹಣ್ಣು ನಾವು ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡಿರೋದ್ರಿಂದ ಟೇಸ್ಟು ಅಮೇಝಿಂಗ್ ಅಂತಲೇ ಹೇಳ್ಬೋದು. ಎಣ್ಣೆನ ಯೂಸ್ ಮಾಡ್ದೆ ಈ ರೀತಿ ಸ್ನ್ಯಾಕ್ಸ್ನ ನೀವು ಒಮ್ಮೆ ಮಾಡಿ ನೋಡ್ರಿ, ಖಂಡಿತ ಎಲ್ಲರಿಗೂ ಇಷ್ಟ ಆಗುವಂಥ ರೆಸಿಪಿ. ಈ ವಿಡಿಯೋ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಅಥವಾ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತ ಇರಿ. ಮತ್ತು ಮುಂದಿನ ವಿಡಿಯೋದಾಗ ಇನ್ನೊಂದು ರೆಸಿಪಿ ಜೊತೆ ಸಿಗೋಣ್ರಿ. ಖಂಡಿತ ಈ ರೆಸಿಪಿನ ಎಲ್ಲರೂ ಒಮ್ಮೆ ಟ್ರೈ ಮಾಡಿ ಕಾಮೆಂಟ್ ಮಾಡಿ ಹೇಳ್ರಿ ರೆಸಿಪಿ ಹೆಂಗೆ ಬಂತು ಅಂಥೇಳಿ. ಸಂಜೆ ಟೈಮ್ ಟೀ ಮತ್ತು ಕಾಫಿ ಜೊತೆಗೆ ಈ ಸ್ನ್ಯಾಕ್ಸ್ನ ನೀವು ಒಮ್ಮೆ ಮಾಡಿ ನೋಡ್ರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ್ರಿ. ಎಲ್ಲರಿಗೂ ಬಾಯ್ ರೀ.